ಅಂದರೆ ನಿಮಗೆ ಎಫಿಷಿಯನ್ಸಿನೂ ಚೆನ್ನಾಗಿರಬೇಕು, ಡ್ಯೂರಬಿಲಿಟಿನೂ ಕೂಡ ಜಾಸ್ತಿ ಇರಬೇಕು. ಆ ಥರದ ರೋಟೋವೇಟ್ರ್ ಕ್ವಾಲಿಟಿ ಇರಬೇಕು. 27 HP 3.5 ಫೀಟ್ ರೋಟೋವೇಟ್ರ್ ಕೊಡ್ತಾ ಇದ್ದೀವಿ, ಮತ್ತು ಸಿಂಗಲ್ ಸ್ಪೀಡು. ಅದೇ ನಾವು 34 HP ಬಂದರೆ 4 ಅಡಿದು ರೋಟೋವೇಟ್ರು ಮತ್ತು 5 ಅಡಿ ರೋಟೋವೇಟ್ರು ವಿತ್ ಮಲ್ಟಿ ಸ್ಪೀಡ್ ಗೇರ್ ಬಾಕ್ಸ್ ರೋಟೋವೇಟ್ರು ಕೊಡ್ತಾ ಇದ್ದೀವಿ. ಕೀಯಲ್ಲೇ ಸ್ಟಾರ್ಟು, ಕೀಯಲ್ಲೇ ಆಫು, ಕಾರ್ ಥರ ಇದು ಸಿಂಕ್ರೊನೈಸರ್ಸ್ಗಳು ಇರ್ತವೆ. ಇದು ಶಿಫ್ಟಿಂಗ್, ಗೇರ್ ಶಿಫ್ಟಿಂಗ್ ಐತ್ರಲ್ಲ, ಭಾಳ ಸ್ಮೂತ್ ಇರುತ್ತೆ. 8 ಫಾರ್ವರ್ಡು, 4 ರಿವರ್ಸು, ಅದರಲ್ಲಿ ಲೋ 4, ಹೈ 4 ಮತ್ತು ರಿವರ್ಸ್ 4 ಇರುತ್ತೆ. ಹಿಂಗೆ 8+4 ಗೇರ್ ಬಾಕ್ಸ್ ಇರೋ ಟ್ರ್ಯಾಕ್ಟ್ರು. ಈ 5 ಇಯರ್ಸ್ ವಾರಂಟಿ ಜೊತೆಗೆ ಬರುತ್ತೆ. ಇಂಜಿನ್ನು ಹೈಡ್ರಾಲಿಕ್ ಗೇರ್ ಬಾಕ್ಸ್ ಮೇಲೆ 5 ವರ್ಷ 5,000 ಗಂಟೆ ವಾರಂಟಿ. ಇದು 5,000 ಗಂಟೆ ವಾರಂಟಿ ಇಂಜಿನ್ ಹೈಡ್ರಾಲಿಕ್ ಗೇರ್ ಬಾಕ್ಸ್ ಮೇಲೆ. ನಮಸ್ತೆ ಎಲ್ಲ ಯೂಟ್ಯೂಬ್ ಚಾನಲ್ ವ್ಯೂವರ್ಸಿಗೆ. ನನ್ನ ಹೆಸರು ಮಂಜುನಾಥ್ ಸ್ವಾಮಿ ಅಂತ, ಈ ಕುಬೋಟಾ ಡೀಲರು. ಶ್ರೀ ವೆಂಕಟ ಸಾಯಿ ಅಗ್ರಿಟೆಕ್ ಅಂತ ಚಿತ್ರದುರ್ಗದಲ್ಲಿದೆ, ಮತ್ತು ಹೊಸದುರ್ಗದಲ್ಲಿ ಬ್ರಾಂಚ್ ಇದೆ. ನಮ್ಮಲ್ಲಿ 21 HP, 24 HP ಮತ್ತು 34 HP, 45 HP ಮತ್ತು 55 HP ತನಕ ಗಾಡಿ ನಾವು ಮಾರ್ತೀವಿ. ಎರಡೂ ಬರ್ತವೆ. ತೋಟಗಾರಿಕೆಗೋಸ್ಕರ 21, 24, 27 ಭಾಳ ಫೇಮಸ್, ಮತ್ತು 34 ಅಡಿಕೆ ತೋಟದಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತವೆ. ಭಾಳ ಫ್ಯೂಯಲ್ ಎಫಿಷಿಯೆಂಟ್ ಟ್ರ್ಯಾಕ್ಟ್ರು, ಮತ್ತು ನಿಮಗೆ ಮೇಂಟೆನೆನ್ಸ್ ಎಲ್ಲ ಫ್ರೀ ಇರ್ತದೆ. ಭಾಳ ಕಡಿಮೆ ಖರ್ಚಲ್ಲಿ ಮೇಂಟೆನೆನ್ಸ್ ಕಾಸ್ಟ್ ಭಾಳ ತುಂಬ ಕಡಿಮೆ ಇರ್ತದೆ. ನಂತರ ಮತ್ತು ಮೈಲೇಜು ಕೂಡ ಭಾಳ ಚೆನ್ನಾಗಿರುತ್ತೆ. ಬೇರೆ ಕಂಪೇರ್ ಮಾಡಿದಾಗ ನಾವು ಮೈಲೇಜಲ್ಲೂ ಕೂಡ ಭಾಳ ಉಳಿತಾಯ ಆಗುತ್ತೆ. ಇದು MU4501 ಅಂತ ಹೇಳ್ಬಿಟ್ಟು 2434 cc ಇಂಜನ್ನು, 4 ಸಿಲಿಂಡ್ರ್ ಇಂಜನ್ನು. 4 ಸಿಲಿಂಡ್ರ್ ಇಂಜನ್ನು, ಡ್ರೈ ಟೈಪ್ ಏರ್ ಫಿಲ್ಟ್ರು ಮತ್ತು ಕೂಲ್ಡ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇರ್ತದೆ. ಇದು 45 HP ಇರುತ್ತೆ. 4 ವೀಲ್ ಡ್ರೈವ್ ಟೆಕ್ನಾಲಜಿ ಐತೆ ಇದರೊಳಗೆ. ಇದರಲ್ಲಿ 2 ವೀಲ್ ಡ್ರೈವ್ ಇರುತ್ತೆ, 4 ವೀಲ್ ಡ್ರೈವ್ ಇದೆ. 2 ವೀಲ್ ಡ್ರೈವಲ್ಲೇ ನಿಮಗೆ ಫ್ರಂಟ್ ಟೈರ್ಗಳಿಗೆ ನಿಮಗೆ ಪವರ್ ಇರಲ್ಲ, ಪವರ್ ಸಪ್ಲೈ ಇರಲ್ಲ. ಇದರಲ್ಲಿ 4 ವೀಲ್ ಡ್ರೈವ್. ಇದು 4 ವೀಲ್ ಡ್ರೈವ್ ಟೆಕ್ನಾಲಜಿ ಒಳಗೆ ನಿಮಗೆ ಫ್ರಂಟಿಗೂ ಮತ್ತು ರಿಯರ್ ಹಿಂದಕ್ಕೂ ಕೂಡ ಪವರ್ ಇರುತ್ತೆ. ಇದು ಪಡ್ಲಿಂಗ್ ಒಳಗೆ, ಅದರಲ್ಲೆಲ್ಲ ನಿಮ್ಮ ಪಡ್ಲಿಂಗು, ರೊಳ್ಳಿ ಹೊಡಿಯೋಕ್ಕೆ, ಭತ್ತದ ನಾಟಿ ಮಾಡೋಕ್ಕೆ ಗದ್ದೆ ಒಳಗೆ, ಅದಕ್ಕೆಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಫ್ಯೂಯಲ್ ಎಫಿಷಿಯನ್ಸಿನೂ ಚೆನ್ನಾಗಿರ್ತದೆ ಇದು. ಮತ್ತು ಈವನ್ 4 ವೀಲ್ ಡ್ರೈವ್ ಇರೋದ್ರಿಂದ ನಾವು ನಾರ್ಮಲ್ ಬೆದ್ದಲ ಜಮೀನಲ್ಲೂ ಕೂಡ ನಿಮಗೆ ವೀಲ್ ಸ್ಲಿಪ್ಪೇಜು ಅದೆಲ್ಲ ಆಗೋದಿಲ್ಲ. ಫ್ಲೋ ಹೊಡೆಯೋದು ಅದಕ್ಕೆಲ್ಲ ನಿಮಗೆ ವೀಲ್ ಸ್ಲಿಪ್ಪೇಜು ಆ ಥರ ಇರಲ್ಲ. ಟೈಮ್ ಕನ್ಸಂಪ್ಷನ್ ಕೂಡ ಜಾಸ್ತಿ ಆಗಲ್ಲ, ಕಡಿಮೆ ಆಗುತ್ತೆ. ಯಾಕಂದರೆ ಸ್ಲಿಪ್ಪೇಜ್ ಕಡಿಮೆ ಆಯಿತು ಅಂದರೆ ನಿಮಗೆ ತಾನಾಗೇ ಟೈಮ್ ಉಳಿತಾಯ ಆಗುತ್ತೆ. ಈಗ 1 ಗಂಟೆ, 1.5 ಗಂಟೆಯಲ್ಲಿ ನೀವು ಫ್ಲೋಯಿಂಗ್ 1 ಎಕರೆ ಮಾಡೋ ಜಾಗದಲ್ಲಿ 1.25 ಗಂಟೆಯಲ್ಲಿ ಮಾಡ್ಬೋದು. ಆ ಥರ ಇದು ಡ್ಯುಯಲ್ ಕ್ಲಚ್, ಡ್ಯುಯಲ್ PTO ಅಂದರೆ 2 ಕ್ಲಚ್ ಪ್ಲೇಟ್ ಇರ್ತವೆ. ಮತ್ತು PTO ಹಿಂದ್ಗಡೆ ನಾನು ನಿಮ್ಮ ಮುಂದೆ ಹೋಗ್ತಾ ಹೇಳ್ತೀನಿ ನಾನು PTO ಬಗ್ಗೆನೂ. ಆ ಡ್ಯುಯಲ್ ಕ್ಲಚ್, ಡ್ಯುಯಲ್ PTO ಅಂತಂದರೆ ನಿಮಗೆ ಆ ಕ್ಲಚ್ಚಲ್ಲಿ ನೀವು ಅಗ್ರಿಕಲ್ಚರ್ ಅಪ್ಲಿಕೇಶನ್ ಮಾಡಬೇಕಾದ್ರೆ ಟರ್ನ್ಗಳಲ್ಲಿ ಹಿಂಗೆ ಲೆಫ್ಟಿಗೆ ಟರ್ನ್ ಆಗ್ತೀವಿ, ರೈಟಿಗೆ ಟರ್ನ್ ಆಗ್ತೀವಿ ಅಂಥ ಟೈಮಲ್ಲಿ ಏನಾದ್ರು ನಾವು ರೋಟೋವೇಟ್ರ್ ಹೊಡಿತಿರ್ತೀವಿ, ಆವಾಗ ನಿಮಗೆ PTO ಕ್ಲಚ್ ಒತ್ತಿದ್ರೆ PTO ಆಫ್ ಆಗಲ್ಲ, ಬಂದಾಗಲ್ಲ, ನಿಮಗೆ ರೊಟೇಟ್ ಆಗ್ತಾನೆ ಇರುತ್ತೆ. ಸ್ಪೆಷಲಿ ರೋಟೋವೇಟ್ರ್ ಅಪ್ಲಿಕೇಶನ್ಗೆ, ನಿಮಗೆ ಈ ಜೋಳದ ಮಷಿನ್ ಉಪಯೋಗಿಸೋಕ್ಕೆ, ಈಗ ಜನ್ರೇಟ್ರ್ ಥರ ಟ್ರ್ಯಾಕ್ಟರ್ನ ಜನ್ರೇಟ್ರ್ ಥರ ಉಪಯೋಗಿಸೋಕ್ಕೆ, ಅಥವಾ ಪಂಪಾಗಿ ಯೂಸ್ ಮಾಡೋಕ್ಕೆ. ಈಗ ಕರೆಂಟ್ ಇರೋಲ್ಲ, ಕೆಲವು ಸಲ ಕರೆಂಟ್ ಇಲ್ದಾಗ ನಾವು ಇದು ಮೋಟ್ರ್ ಚಾಲೂ ಮಾಡಬೇಕಾಗಿರುತ್ತೆ. ಆ ಮೋಟ್ರಿಗೆ ನಾವು PTO ಕನೆಕ್ಟ್ ಮಾಡಿಬಿಟ್ಟು ಮೋಟ್ರ್ ಥರನೂ ಉಪಯೋಗಿಸ್ಕೋಬೋದು. ಅಂದರೆ ಇಲ್ಲಿಂದ ಪವರ್ ಹೋಗುತ್ತೆ. ಇದು ನಿಮಗೆ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋಕ್ಕೆ ಜನ್ರೇಟ್ರ್ ಥರನೂ ಉಪಯೋಗಿಸ್ಕೋಬೋದು, ಪಂಪ್ಗೂ ಕೂಡ ಉಪಯೋಗಿಸ್ಕೋಬೋದು PTO ಇಂದ. ಅದು ಪವರ್ ಟೇಕ್ ಆಫ್ ಅಂತ ಹಿಂದ್ಗಡೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಇದು ಮತ್ತು ಸಸ್ಪೆಂಡೆಡ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಸಸ್ಪೆಂಡೆಡ್ ಕ್ಲಚ್ಚು ಇದು ಇಲ್ಲಿಂದ ಕೆಳಗಡೆಯಿಂದ ಬಂದು ಸಸ್ಪೆಂಡ್ ಆಗಿರುತ್ತೆ. ಇದು ಇದರಿಂದ ನಿಮಗೇನೆಂದರೆ ಕಾಲಿಗೆ ನಿಮಗೆ ಜಾಸ್ತಿ ತೊಂದರೆ ಆಗಲ್ಲ, ಪ್ರೆಷರ್ ಬೀಳಲ್ಲ, ಅಂದರೆ ಭಾಳ ಫ್ರೀ ಆಗಿರುತ್ತೆ. ಆ ಥರ ಟೆಕ್ನಾಲಜಿ ಇರೋಂಥ ಕ್ಲಚ್ಚದು ಲಿವರ್ ಇದು. ಅದಾದ ನಂತರ ನಿಮಗೆ ಇದು 4 ವೀಲ್ ಡ್ರೈವ್ ಟೆಕ್ನಾಲಜಿ ಒಳಗೆ 8x18, 8.3x18 2 ಸೈಜ್ ಟೈರ್ ಇರುತ್ತೆ. ಹಿಂದ್ಗಡೆ 13.6 ಮತ್ತು 13.6 × 28 ಇಲ್ಲ 14.9 × 28 2 ಟೈಪ್ ಸೈಜ್ ಟೈರ್ದು ಸಿಗ್ತದೆ ನಿಮಗೆ.
ಇದು ಲೈಟ್ ವೇಟ್ ಟ್ರ್ಯಾಕ್ಟರ್. ಆ್ಯಕ್ಚುಲಿ 1970 kg ಬರುತ್ತೆ 4 ವೀಲ್ ಡ್ರೈವ್. ಹಾಂ, ಟೋಟಲ್ 4 ವೀಲ್ ಡ್ರೈವ್ 45 HP ನಿಮಗೆ 1970 kg ಬರ್ತದೆ. 6 ಅಡಿ ಅಗಲ ಬರುತ್ತೆ, 6 ಅಡಿ ಅಗಲ, 10 ಅಡಿ ಉದ್ದ ಇರ್ತದೆ ನಿಮಗೆ. ಮತ್ತು ಇದು ಅದಾದ ನಂತರ ಇದು ನೋಡ್ರಿ ಡ್ಯುಯಲ್ ಎಲಿಮೆಂಟ್ ಏರ್ ಫಿಲ್ಟರ್ ಅಂತ ಇರುತ್ತೆ. ಇದರಲ್ಲೊಂದು ಬಟ್ಟೆದು ಮತ್ತು ಪೇಪರ್ದು ಎರಡು ಕೂಡ ಫಿಲ್ಟರ್ ಇರುತ್ತೆ ಇದರೊಳಗಡೆ. ಇದರಿಂದ ನಿಮಗೆ 99% ಏರ್ ಏನೈತ್ರಲ್ಲ ಗಾಳಿ, ಪರಿಶುದ್ಧ ಗಾಳಿ ಒಳಗಡೆ ಹೋಗುತ್ತೆ. ಇದು ಒಂದು ಹೊಸ ಟೆಕ್ನಾಲಜಿ. ಮತ್ತು ಇದು ರೇಡಿಯೇಟರ್ ಏನೈತ್ರಲ್ಲ ಇದು ಲಿಕ್ವಿಡ್ ಕೂಲ್ಡ್, ವಾಟರ್ ಕೂಲ್ಡ್ ಅಲ್ಲ, ಲಿಕ್ವಿಡ್ ಕೂಲ್ಡ್. ಇದರಲ್ಲಿ ನಾವು ಕೂಲಂಟ್ ಅಷ್ಟೇ ಹಾಕ್ತೀವಿ. ಅದಾದ ನಂತರ ಇದು ಮತ್ತು ಡ್ಯುಯಲ್ ಆ್ಯಕ್ಟಿಂಗ್ ಪವರ್ ಸ್ಟೇರಿಂಗ್, ಸಿಂಗಲ್ ಪಂಪ್ ಡ್ಯುಯಲ್ ಆ್ಯಕ್ಟಿಂಗ್ ಪವರ್ ಸ್ಟೇರಿಂಗ್. ಈ ಡ್ಯುಯಲ್ ಆ್ಯಕ್ಟಿಂಗ್ ಪವರ್ ಸ್ಟೇರಿಂಗ್ ಹೆಂಗೆ ಅಂತಂದರೆ ಒಂದೇ ಪಂಪ್ ಇರುತ್ತೆ, ಎರಡು ಕಡೆನೂ ಆಪ್ರೇಟ್ ಮಾಡ್ತಿರುತ್ತೆ. ಹಂಗಾಗಿ ನಿಮಗೆ 8 ಅಡಿ ದಾಯದಲ್ಲೂ ಕೂಡ ಈಸಿಯಾಗಿ ಟರ್ನ್ ಆಗುತ್ತೆ ಗಾಡಿ. ಈ 45 HP ಗಾಡಿಗಳು ಬೇರೆವೆಲ್ಲ ಭಾಳ ಟರ್ನಿಂಗ್ ರೇಡಿಯಸ್ ಅಗಲಬೇಕು. ಕುಬೋಟಾ 4501 45 HP 4501 ಗಾಡಿ ಏನೈತ್ರಲ್ಲ ಇದು ನಾವು 8 ಅಡಿ ದಾಯದಲ್ಲೂ ಕೂಡ ಆರಾಮಾಗಿ ಟರ್ನ್ ಮಾಡ್ಬೋದು. ಟರ್ನಿಂಗ್ ರೇಡಿಯಸ್ ಕಡಿಮೆ ಇರ್ತದೆ. ಈ MU 4501 ಟ್ರ್ಯಾಕ್ಟರ್ ಏನಿದೆಯಲ್ಲ ಈ 5 years ವಾರಂಟಿ ಜೊತೆಗೆ ಬರುತ್ತೆ. ಇಂಜಿನ್ನು ಹೈಡ್ರಾಲಿಕ್ ಗೇರ್ ಬಾಕ್ಸ್ ಮೇಲೆ 5 ವರ್ಷ 5000 ಗಂಟೆ ವಾರಂಟಿ. ಇದು 5000 ಗಂಟೆ ವಾರಂಟಿ ಇಂಜಿನ್ ಹೈಡ್ರಾಲಿಕ್ ಗೇರ್ ಬಾಕ್ಸ್ ಮೇಲೆ. ಈ ಟೈರು, ಟ್ಯೂಬು, ಬ್ಯಾಟ್ರಿ, ಡೈನಮೋಕ್ಕೆಲ್ಲ ಆ ಕಂಪನಿದು. ಈಗ MRF ಅಂದರೆ MRF ಕಂಪ್ನಿದು 1000 ಗಂಟೆ 1 ವರ್ಷ ವಾರಂಟಿ ಇರ್ತದೆ. ಈಗ ನಮ್ಮ ಕುಬೋಟದ್ದು 5 years ವಾರಂಟಿ, ಇಂಜಿನ್ನು ಹೈಡ್ರಾಲಿಕ್ ಗೇರ್ ಬಾಕ್ಸ್ 5000 ಗಂಟೆ. ಇದು ಸ್ಪೆಷಲ್ ಫೀಚರ್ ಇದರಲ್ಲಿ ಇರೋದು ಒಂದು. ಅದ್ರ ಜೊತೆಗೆ ಇದು ಇನ್ನೊಂದು MU 4501 ಭಾಳ ವಿಶೇಷವಾದಂಥ ಟೆಕ್ನಾಲಜಿ ಐತೆ. ಇದೇನಪ್ಪ ಅಂತಂದರೆ ನಿಮಗೆ ವೈಬ್ರೇಷನ್ ಆಗಲ್ಲ, ಕಾರ್ ಸ್ಟಾರ್ಟ್ ಆದಂಗೆ ಸ್ಟಾರ್ಟ್ ಆಗುತ್ತೆ, ಆಫ್ ಆಗ್ತದೆ. ಸೌಂಡ್ಲೆಸ್ ಟ್ರ್ಯಾಕ್ಟ್ರು. ಸೌಂಡ್ ಅದಿರಲ್ಲ, ಇದರಲ್ಲಿ ವೈಬ್ರೇಷನ್ ಇರಲ್ಲ. ನಾನು ಈಗ ತೋರಿಸ್ತೀನಿ. ಬ್ಯಾಲೆನ್ಸರ್ ಶಾಫ್ಟ್ ಅಂತ ಒಂದು ಟೆಕ್ನಾಲಜಿ ಐತೆ. ಇದು ಬೇರೆ ಕಂಪ್ನಿಲಿ ಯಾವ ಕಂಪನಿಲೂ ಕೂಡ ಇಲ್ಲ. ಇದು ಪೇಟೆಂಟೆಡ್ ಟೆಕ್ನಾಲಜಿ, ಬೇರೆ ಯಾರು ಉಪಯೋಗಿಸೋಕ್ಕೂ ಬರೋದಿಲ್ಲ. ಇದು ಕುಬೋಟಾದವ್ರು ಬಿಟ್ಟರೆ ಬೇರೆ ಅವ್ರ ಹತ್ರ ಇಲ್ಲ. ಇದೇನೆಂದರೆ ಡ್ರೈವರ್ಗಳಿಗೆ ನರ, ಈಗ ವೈಬ್ರೇಷನ್ ಆಗ್ತಿರೋ ಅಂಥ ಸ್ಟೇರಿಂಗ್ ಹಿಡಿದು ನರಗಳದ್ದು ದೌರ್ಬಲ್ಯ, ಹಾರ್ಟ್ ಮೇಲೆ ಪ್ರಾಬ್ಲಮ್ಮು, ಈ ಥರ ನರ್ವ್ ಸಿಸ್ಟಮ್ ಮೇಲೆ ತೊಂದರೆ ಆಗೋ ಅಂಥ ಪ್ರಮೇಯಗಳಿರ್ತವೆ. ಆ ಥರದ್ದೆಲ್ಲ ಈ ಗಾಡೀಲಿ MU 4501 ಮತ್ತು 55 ನಮ್ಮದೇನು ಇನ್ನೂ ಒಂದು ಟ್ರ್ಯಾಕ್ಟರ್ ಐತೆ MU 5502 ಒಳಗೆ ಇದು ಬ್ಯಾಲೆನ್ಸರ್ ಶಾಫ್ಟ್ ಅಂತ ಟೆಕ್ನಾಲಜಿ. ಈ ಟೆಕ್ನಾಲಜಿ ಇರೋದ್ರಿಂದ ನಿಮಗೆ ಆ ಥರದ ವೈಬ್ರೇಷನ್ಸ್ ಏನೂ ಇರೋಲ್ಲ. ನಾನು ಈಗ ತೋರಿಸ್ತೀನಿ. ಒಂದು ಗ್ಲಾಸ್ ನೀರಿಟ್ಟು ನೀವು ಇಂಜನ್ ಸ್ಟಾರ್ಟ್ ಮಾಡಿದರೂ ಕೂಡ ಆ ನೀರು ಚೆಲ್ಲೋದಿಲ್ಲ, ಕೆಳಗಡೆ ಬೀಳೋದಿಲ್ಲ, ವೈಬ್ರೇಷನ್ ಇರೋಲ್ಲ. ನೀವು ನೋಡ್ತೀರಪ್ಪ, ಪ್ರಾತ್ಯಕ್ಷಿಕವಾಗಿ ನೋಡ್ತೀರಪ್ಪ. ಈಗ ನೋಡಿದ್ರಲ್ಲ ಸ್ನೇಹಿತರೆ, ಬ್ಯಾಲೆನ್ಸರ್ ಶಾಫ್ಟ್ ಟೆಕ್ನಾಲಜಿ ಇದು ಏನು ವಿಶೇಷತೆ ಅಂತ. ಬೇರೆ ಟ್ರ್ಯಾಕ್ಟರ್ ಕಂಪನಿಯದ್ದು ನಾವೇನಾದ್ರು ಗ್ಲಾಸ್ ನೀರಿಟ್ಟರೆ ಅದು ನಿಂತ್ಕೊಳಲ್ಲ, ಒಂದು ಫ್ಯೂ ಸೆಕೆಂಡ್ಸು ಕೂಡ ನಿಲ್ಲೋದಿಲ್ಲ, 10 ಸೆಕೆಂಡು ಇರೋದಿಲ್ಲ. ಇದರಲ್ಲಿ ನೀವೇನೇ ರೇಸ್ ಮಾಡಿದರೂ ಕೂಡ, ಇಂಜಿನ್ ಎಷ್ಟೇ ರೇಸ್ ಮಾಡಿದರೂ ನಿಮಗೆ ಇಂಜನ್ನಿಂದ ವೈಬ್ರೇಷನ್ಸ್ ಇರೋಲ್ಲ. ಇದೇನೈತ್ರಲ್ಲ ಇದು ಭಾಳ ವಿಶೇಷವಾದಂಥ ಟೆಕ್ನಾಲಜಿ. ನೀವು 1 ಲಕ್ಷ ಅಲ್ಲ 1.5 ಲಕ್ಷ ಕೊಟ್ಟರು ಯಾರೂ ಬೇರೆಯವ್ರ ಕೈಲಿ ಕೊಡೋಕ್ಕಾಗಲ್ಲ ಈ ತಾಂತ್ರಿಕವಾದಂಥ ವಿಶೇಷತೆ. ಮತ್ತು ಈ 45 HP ಗಾಡಿ ಒಳಗೆ ನಾವು ಸಿಂಕ್ರೋಮೆಶ್ ಗೇರ್ ಬಾಕ್ಸ್ ಕೊಟ್ಟಿದ್ದೀವಿ. ಸಿಂಕ್ರೋಮೆಶ್ ಗೇರ್ ಬಾಕ್ಸ್ ಅಂತಂದರೆ ಇದರಲ್ಲಿ ವಿಶೇಷತೆ ಏನು ಅಂದರೆ ಸಿಂಕ್ರೊನೈಸರ್ಸ್ಗಳಿರ್ತವೆ. ಇದು ಗೇರ್ ಶಿಫ್ಟಿಂಗ್ ಐತ್ರಲ್ಲ ಭಾಳ ಸ್ಮೂತ್ ಇರುತ್ತೆ. ಶಟ್ಲ್ ಶಿಫ್ಟ್ ಅಂತ ಐತೆ ನೋಡಿ ಇಲ್ಲಿ. ಶಟ್ಲ್ ಶಿಫ್ಟ್ ಅಂದರೆ ಸಿಂಕ್ರೋಮೆಶ್ ಗೇರ್ ಬಾಕ್ಸು. ಈ 45 HP ಕ್ಯಾಟಗರಿ ಒಳಗೆ ಬೇರೆ ಯಾವ ಕಂಪ್ನಿನೂ ಕೂಡ ಸಿಂಕ್ರೋಮೆಶ್ ಗೇರ್ ಬಾಕ್ಸ್ ಕೊಡಲ್ಲ. ಇದರಲ್ಲಿ ಕುಬೋಟಾ ಮಾತ್ರ ನಾವು ಕೊಡ್ತಿದ್ದೀವಿ. ಇದು ಕೂಡ ಒಂದು ವಿಶೇಷತೆ. ಇದರಿಂದ ನಿಮಗೆ ಈ ರಿಸ್ಟ್ ಪೇಯ್ನು ಅದೆಲ್ಲ ಬರೋದಿಲ್ಲ. ಹಿಂಗೆ ಮೂಮೆಂಟಿಂದ ಭಾಳ ಈಸಿ, ಸ್ಮೂತ್ ಮೂಮೆಂಟ್, ಕಾರ್ಕ್ಕಿಂತ ಭಾಳ ಈಸಿಯಾಗಿ ನಾವು ಶಿಫ್ಟ್ ಮಾಡ್ತೀವಿ. ಗೇರ್ ಬಾಕ್ಸ್ ಗೇರ್ ಲಿವರ್ನ ಆಪ್ರೇಟ್ ಮಾಡ್ಬೋದು. ಮತ್ತು ಇದು 8+4 ಗೇರ್ ಬಾಕ್ಸು, ಅಂದರೆ 8 ಫಾರ್ವರ್ಡು 4 ರಿವರ್ಸು. ಅದರಲ್ಲಿ ಲೋ 4, ಹೈ 4 ಮತ್ತು ರಿವರ್ಸ್ 4 ಇರುತ್ತೆ. ಹಿಂಗೆ 8+4 ಗೇರ್ ಬಾಕ್ಸ್ ಇರೋ ಟ್ರ್ಯಾಕ್ಟ್ರು. ಮತ್ತು ಇದು ಎರ್ಗನಾಮಿಕಲಿ ಡಿಸೈನ್ಡ್ ಡ್ರೈವರ್ ಕ್ಯಾಬಿನ್. ಇದು ಅಂದರೆ ನಿಮಗೆ ಈಸಿಯಾಗಿ ಈಗ ಕುತ್ಕೊಂಡ ಮೇಲೆ ಕ್ಲಚ್ಗೆ
ಬ್ರೇಕ್ ಆಪ್ರೇಟ್ ಮಾಡೋದಕ್ಕೆ ಅದಕ್ಕೆಲ್ಲ ಇಷ್ಟೇ ಪ್ರೆಷರ್ ಹಾಕ್ಬೇಕು. ಇದು ಇಂಥ ಅಂದರೆ 4 ಅಡಿಯಿಂದ ಹಿಡಿದು 6 ಅಡಿ ತನಕನೂ ಕೂಡ ಡ್ರೈವರ್ ಕುತ್ಕೊಂಡ್ರು ಅಂದರೆ ಅವರಿಗೆ ಈ ತೊಡೆ ನೋವು ಈ ಥರದ್ದೆಲ್ಲ ಏನು ಬರದೇ ಇರೋ ಥರ ಸಿಟ್ಟಿಂಗ್ ಅರೇಂಜ್ಮೆಂಟು ಮತ್ತು ಈ ಬ್ರೇಕು ಕ್ಲಚ್ಚದು ಲಿವರ್ಗಳು ಡಿಸೈನ್ ಮಾಡಿ ಇಟ್ಟಿರ್ತಾರೆ. ಇದು ಎರ್ಗನಾಮಿಕಲಿ ಡಿಸೈನ್ಡು. ಇವನ್ ಆಕ್ಸಿಲರೇಟರ್ ಲಿವರ್ ಇರುತ್ತೆ, ಅದನ್ನ ಆಪ್ರೇಟ್ ಮಾಡೋಕ್ಕೆ ಕೂಡ ಇನ್ನೂ ಭಾಳ ಈಸಿಯಾಗಿರುತ್ತೆ, ಕಂಫರ್ಟಾಗಿರುತ್ತೆ ಡ್ರೈವರಿಗೆ ಕೂತ್ಕೊಳಕ್ಕಾಗಲಿ ಡ್ರೈವಿಂಗ್ ಮಾಡೋಕ್ಕಾಗಲಿ. ಮತ್ತು ಪವರ್ ಸ್ಟೇರಿಂಗ್ ಡ್ಯುಯಲ್ ಆ್ಯಕ್ಟಿಂಗ್ ಪವರ್ ಸ್ಟೇರಿಂಗ್ ಇರೋದ್ರಿಂದ ಬರೀ ಒಂದೇ ಒಂದು ಬೆರಳಲ್ಲಿ ನೀವು ಈ ಪವರ್ ಸ್ಟೇರಿಂಗ್ನ ನಾವು ಆಪ್ರೇಟ್ ಮಾಡ್ಬೋದು, ಅಷ್ಟು ಸ್ಮೂತಾಗಿರುತ್ತೆ. ಇದು 60 ಲೀಟ್ರ್ ಕೆಪಾಸಿಟಿ ಇರೋವಂಥ ಡೀಸೆಲ್ ಟ್ಯಾಂಕ್ ಒಂದಿರುತ್ತೆ. ನಿಮಗೆ ಆಲ್ಮೋಸ್ಟು ಬೇರೆ ಬೇರೆ ಕೆಲಸಕ್ಕೆ ಮೈಲೇಜ್ ಹೆಂಗೆ ಅಂತಂದರೆ ಮೈಲೇಜು ನಿಮಗೆ 3 ರಿಂದ 3.5 ಲೀಟ್ರ್ ತನಕ ವೇರಿಯೇಷನ್ ಆಗುತ್ತೆ. ರೋಟೋವೇಟ್ರ್ನಲ್ಲಿ ಕಡಿಮೆ ಕುಡಿತದೆ, ಮೇ ಬಿ 2.25 ಕುಡಿಬೋದು, 3 ಕುಡಿಬೋದು. ಅದೇ ನೀವು ಫ್ಲೋಯಿಂಗ್ ಅಂತಂದರೆ 3.5 ತನಕ ಕುಡಿತದೆ ಗಂಟೆಗೆ. ಬಟ್ ಹೈಲಿ ಎಫಿಷಿಯೆಂಟ್ ಟ್ರ್ಯಾಕ್ಟ್ರು. ಫ್ಯೂಯಲ್ ಎಫಿಷಿಯನ್ಸಿ ಒಳಗೆ ಇದು ಕುಬೋಟ ಮುಂಚೂಣಿಯಲ್ಲಿ ಐತೆ ಬೇರೆದು ಕಂಪೇರ್ ಮಾಡಿ ನೋಡಿದಾಗ. ಇದು ಬೇರೆ ಬೇರೆ ಥರದ ವಿಡಿಯೋಗಳು ನಿಮಗೆ ಯೂಟ್ಯೂಬಲ್ಲೂ ಸಿಗ್ತವೆ, ಅದು ನೋಡಿದಾಗ ಗೊತ್ತಾಗುತ್ತೆ. ಬೇರೆ ಟ್ರ್ಯಾಕ್ಟರ್ ಕಂಪೇರ್ ಮಾಡಿದಾಗ ನಮ್ಮದು ಇದರಲ್ಲಿ ನಿಮ್ಮ ಮೈಲೇಜ್ ಅಂದರೆ ಗಂಟೆಗೆ ಅರ್ಧ ಲೀಟ್ರಿಂದ 1 ಲೀಟ್ರ್ ತನಕನೂ ನಿಮಗೆ ಉಳಿತಾಯ ಆಗುತ್ತೆ. ಅದರಿಂದ ನೀವು ಓವರಾಲ್ ವರ್ಕಲ್ಲಿ ವರ್ಷಕ್ಕೆ ಆಲ್ಮೋಸ್ಟ್ 1 ಲಕ್ಷದ ತನಕನೂ ಕೂಡ 80,000ದಿಂದ 1 ಲಕ್ಷದ ತನಕನೂ ಕೂಡ ನಿಮಗೆ ಮೈಲೇಜಲ್ಲಿ ಉಳಿತಾಯ ಆಗುತ್ತೆ ಬೇರೆ ಟ್ರ್ಯಾಕ್ಟರ್ ಕಂಪೇರ್ ಮಾಡಿದರೆ. ಮತ್ತು ಇಲ್ಲಿ ನೋಡ್ರಿ, ಇಲ್ಲಿ ಕೀ ಸ್ಟಾರ್ಟ್ ಕೀ ಆಫ್ ಐತೆ. ಬೇರೆ ಥರ ಆಫ್ ಮಾಡೋದಕ್ಕೋಸ್ಕರ ಒಂದು ಲಿವರ್ ಎಳೆಯೋದು ಅವಶ್ಯಕತೆ ಇಲ್ಲ. ಇದರಲ್ಲಿ ಕೀಯಲ್ಲೇ ಸ್ಟಾರ್ಟ್ ಕೀಯಲ್ಲೇ ಆಫು, ಕಾರ್ ಥರ ಇದು ಸ್ಟಾರ್ಟ್ ಮಾಡೋದು. ಇದೊಂದು ವಿಶೇಷತೆ ಇದರಲ್ಲಿ, ಕೀಯಲ್ಲೇ ಸ್ಟಾರ್ಟ್ ಆಗುತ್ತೆ, ಕೀಯಲ್ಲೇ ಆಫ್ ಆಗ್ತದೆ. ಅದಾದ ನಂತರ ಡ್ಯುಯಲ್ ಪಿ ಟಿ ಒ ಒಳಗೆ ನಿಮಗೆ 540 ಮತ್ತು 750 ಎರಡು ಬರುತ್ತೆ. 540 RPM ಮತ್ತು 750 RPM ಎರಡು ಆಪ್ಷನ್ ಬರುತ್ತೆ. 540 RPM ಇಂದ ನಿಮಗೆ ರೋಟೋವೇಟ್ರದ್ದು ಅಪ್ಲಿಕೇಶನ್ನು ಅದಕ್ಕೆಲ್ಲ ಉಪಯೋಗಕ್ಕೆ ಬರುತ್ತೆ. ಅಗ್ರಿಕಲ್ಚರ್ ರಿಲೇಟೆಡ್ ಅಪ್ಲಿಕೇಶನ್ ಎಲ್ಲ 540 RPM ಅಲ್ಲಿ ಉಪಯೋಗಿಸ್ಕೋಬೋದು ನಾವು. ಅದೇ 750 RPM ಅಂತಂದರೆ ನಮಗೆ ಈಗ ಪಂಪ್ ಥರ ಯೂಸ್ ಮಾಡೋಕ್ಕೆ, ಜನ್ರೇಟರ್ ಥರ ಉಪಯೋಗಿಸ್ಕೊಳಕ್ಕೆ ಟ್ರ್ಯಾಕ್ಟರ್ನ. ಈಗ ಕೆಲವು ಸಲ ಈಗ ಬೇಸಿಗೆ ಕಾಲ ಬಂತು ಅಂದರೆ ನೀರಿನ ಅಭಾವದಿಂದ ಪವರ್ ಸಪ್ಲೈ ಇರಲ್ಲ. ಆ ಟೈಮಲ್ಲಿ ನಮಗೆ ಇದನ್ನು ಟ್ರ್ಯಾಕ್ಟರ್ನ ಕೂಡ ನಾವು ಜನ್ರೇಟರ್ ಥರ ಉಪಯೋಗಿಸೋದಕ್ಕೋಸ್ಕರ 750 RPM ಉಪಯೋಗಿಸ್ಕೋಬೋದು. ಮತ್ತು ಹೈಡ್ರಾಲಿಕ್ ಕೆಪಾಸಿಟಿ ಬಂದ್ಬಿಟ್ಟು 1640 kg ಇರುತ್ತೆ. 45 HP ಒಳಗೆ ಇದು ಆಲ್ಮೋಸ್ಟ್ ಎಲ್ಲ 1640 kg ಒಳ್ಳೆ ಲಿಫ್ಟಿಂಗ್ ಕೆಪಾಸಿಟಿನೇ. ಎಲ್ಲ ಕಾಂಪಿಟೇಷನ್ನು ಕೂಡ ಆಲ್ಮೋಸ್ಟ್ ಇಷ್ಟೇ ಕೊಡ್ತಾರೆ. ಸರ್, ಇದು ಟ್ರೈಲರ್ ಎಷ್ಟು ಟನ್ ಸಾಮರ್ಥ್ಯ ಎಳೆಯೋ ಶಕ್ತಿನ ಪ್ರಿಫರ್ ಮಾಡಿ? ಆಲ್ಮೋಸ್ಟ್ ಒಂದು 3 ರಿಂದ 4 ಟನ್ ತನಕನೂ ಕೂಡ ಎಳಿಬೋದು ನಾವು ಇದರಲ್ಲಿ. ಆ್ಯಕ್ಚುಲಿ ನಾವು ರೆಕಮೆಂಡ್ ಮಾಡೋದು 3 ರಿಂದ 4, ಬಟ್ ಕೆಲವು ಕಡೆ 8 ಹಾಕ್ತಾರೆ, 10 ಟನ್ ಹಾಕ್ತಾರೆ. ಅದು ಸೇಫ್ ಅಲ್ಲ ನಾವು ಹೇಳ್ತೀವಿ, ಬಟ್ ರೈತರು ಯಾರೂ ಕೇಳೋದಿಲ್ಲ. 8-10 ಟನ್ ತನಕನೂ ಕೂಡ ಹಾಕಿ ಎಳಿತಾರೆ. ಅವಾಗಲೂ ಕೂಡ ಏನು ಡಿಫ್ರೆನ್ಸ್ ಆಗಲ್ಲ, ಗಾಡಿ ಎಳೆಯುತ್ತೆ. 45 HP ಇರೋದ್ರಿಂದ ಚೆನ್ನಾಗಿ ಎಳೀತದೆ. ಅದು ವೀಲ್ ಬೇಸ್ ಬಂದ್ಬಿಟ್ಟು ನಿಮಗೆ 1 ಅಡಿ 2 ಇಂಚ್ ಬರುತ್ತೆ, 1.2 ಫೀಟ್ ತನಕ ಬರುತ್ತೆ. ಅಂದರೆ ಸ್ವಲ್ಪ ಹೈಟ್ ಜಾಸ್ತಿನೇ ಐತೆ, ಏನು ತೊಂದರೆ ಇಲ್ಲ. ಕೆಳಗಡೆ ತಾಗೋದು ಆ ಥರದ್ದೇನು ಸಮಸ್ಯೆ ಇರಲ್ಲ. ಮತ್ತು ಇದು ನೋಡ್ರಿ, ಲಿವರ್ PTO ಲಿವರ್ ಅಂತ ಹೇಳ್ತೀವಿ ನಾವು. ಇದು PTO ಲಿವರು. ಇದು ಫ್ರಂಟ್ 540 ಹಿಂಗೆ ಹಿಂದಕ್ಕೆ ತಳ್ಳಿದರೆ 750 RPM ಸಿಗ್ತದೆ. ಇದು ಚಾಸಿ ಮೇಲಿರೋ ಅಂಥ ಗಾಡಿ. ಚಾಸಿ ಇರುತ್ತೆ ಮುಂದ್ಗಡೆ, ಫ್ರಂಟ್ ಚಾಸಿ. ಬೇರೆ ಗಾಡಿಗಳಿಗೆ ಅವು ಚಾಸಿ ಇರಲ್ಲ, ಚಾಸಿಸ್ ಇರಲ್ಲ. ಇದರಲ್ಲಿ ಚಾಸಿ ಐತೆ ಮುಂದ್ಗಡೆ. ನಾನು ಅದು ತೋರಿಸ್ತೀನಿ ನಿಮಗೆ. ವೀಕ್ಷಕರೇ, ಎಲ್ಲ ನಾನು ಕೂಡ ಈಗ MU4501 ಬಗ್ಗೆ ಮಾಹಿತಿ ತಿಳ್ಕೊಂಡ್ರಿ. ಮತ್ತು ಹೆಚ್ಚಿನ ಮಾಹಿತಿಗೋಸ್ಕರ ನಿಮಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನಮ್ಮದು ಇಲ್ಲೇ JMAT ಕ್ಯಾಂಪಸ್ ಎದುರುಗಡೆನೇ ನ್ಯಾಷನಲ್ ಹೈವೇ ಸರ್ವಿಸ್ ರೋಡಲ್ಲೇ ನಮ್ಮ ಶೋರೂಮ್ ಐತೆ, ಮೇನ್ ಶೋರೂಮ್ ಇದೆ. ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇನ್ನೂ ಒಂದು ಬ್ರಾಂಚು ಹೊಸದುರ್ಗದಲ್ಲಿದೆ, ಹೊಸದುರ್ಗದಲ್ಲಿ TB ಸರ್ಕಲ್ ಹತ್ರ. ಆ TB ಸರ್ಕಲ್ ಹತ್ರನೂ ಕೂಡ ನೀವು ಹೋಗಿ ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವು ಮತ್ತು ನಮ್ಮ ಮೇಡಮ್ ಅವರು ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಳಗ್ಗೆ 9:30ಗೆ ಸ್ಟಾರ್ಟ್ ಆಗಿ 7 ಗಂಟೆ ತನಕ ಕೂಡ ನಾವು ಓಪನ್ ಮಾಡಿರ್ತೀವಿ. ನೀವು ಈ ಸಮಯದಲ್ಲಿ ಅದು ಸೋಮವಾರದಿಂದ ಶನಿವಾರ ತನಕ, ಭಾನುವಾರ ರಜೆ ಇರುತ್ತೆ. ನೀವು ಹೋಗಿ ಈ ಸೋಮವಾರದಿಂದ ಶನಿವಾರ ತನಕ ಯಾವಾಗಾದರೂ 9 ರಿಂದ 7 ತನಕ ನೀವು ವಿಸಿಟ್ ಮಾಡ್ಬೋದು.
ಮತ್ತು ನಿಮಗೆ ಹೆಚ್ಚಿನ ಮಾಹಿತಿ ಇನ್ನೂ ಬೇಕು ಅಂತಂದರೆ ಆ ಲೊಕೇಶನ್ ಕೂಡ ನಿಮಗೆ ಗೂಗಲ್ ಮ್ಯಾಪ್ಸಲ್ಲಿ ಸಿಗುತ್ತೆ, ಕಾಂಟ್ಯಾಕ್ಟ್ ಡೀಟೇಲ್ಸು ಸಿಗುತ್ತೆ. ಈ ಯೂಟ್ಯೂಬಲ್ಲೂ ಕೂಡ ನಾವು ಈ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸು ಹಾಕ್ತಾರೆ ನಮ್ಮ ಸಾಹೇಬರು. ಅದು ನೀವು ಡೈರೆಕ್ಟಾಗಿ ನೇರವಾಗಿ ನನಗೂ ಕಾಂಟ್ಯಾಕ್ಟ್ ಮಾಡ್ಬೋದು, ನಮ್ಮ ಟೀಮ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ಸರ್ವಿಸ್ ಅಂತಂದರೆ ನಿಮಗೆ ಫಸ್ಟ್ ಈಗ ಗಾಡಿ ತಗೊಂಡು ಹೋದ್ಮೇಲೆ 1 ತಿಂಗಳೊಳಗೆ ಅಥವಾ 50 ತಾಸೊಳಗೆ ಫಸ್ಟ್ ಸರ್ವಿಸ್ ಬರುತ್ತೆ. 50 ಅವರ್ಸ್ ಫಸ್ಟ್ 50 ಅವರ್ಸು ಇಲ್ಲ 1 ತಿಂಗಳು 1 ತಿಂಗಳೊಳಗೆ ಫಸ್ಟ್ ಸರ್ವಿಸ್ ಮಾಡ್ಕೋಬೇಕು. ಅದಾದ ನಂತರ ಪ್ರತಿ 200 ಅವರ್ಸಿಗೆ ಸರ್ವಿಸ್ ಮಾಡ್ಕೊಳ್ತಾ ಹೋಗ್ಬೇಕು. ಪ್ರತಿ 200 ಅಂದರೆ ನೆಕ್ಸ್ಟ್ ಸೆಕೆಂಡ್ ಸರ್ವಿಸ್ ಬಂದ್ಬಿಟ್ಟು 250 ತಾಸಿಗೆ, ಥರ್ಡ್ ಸರ್ವಿಸ್ ಬಂದ್ಬಿಟ್ಟು 450 ತಾಸಿಗೆ. ಈ ಥರನೇ ಸರ್ವಿಸ್ ಮಾಡ್ಕೊಳ್ತಾ ಪ್ರತಿ 200 ತಾಸಿನ ಇಂಟರ್ವಲ್ಲಲ್ಲಿ ಮಾಡ್ಕೊಳ್ತಾ ಹೋಗ್ಬೇಕು. ಅದು ಮನೆ ಹತ್ರನೇ ಬಂದು ಸರ್ವಿಸ್ ಮಾಡ್ತೀವಿ. ಈಗ ನಮ್ಮಲ್ಲಿರೋ 21, 24, 27 HP, 34 HP, 45, 55ಕ್ಕೆ ಎಲ್ಲ ಸೂಟಬಲ್ ಆಗೋ ಅಂಥದ್ದು. ಮತ್ತು ನಮ್ಮ ಕುಬೋಟಾ ಟ್ರ್ಯಾಕ್ಟರ್ ಟೆಕ್ನಾಲಜಿಗೆ ಈಗ ಇದು ನಮ್ಮದು ಆ್ಯಕ್ಚುಲಿ ಲೈಟ್ ವೆಯ್ಟ್ ಟ್ರ್ಯಾಕ್ಟರ್ಗಳು, ಇವೆಲ್ಲ MNC ಲೈಟ್ ವೆಯ್ಟ್ ಟ್ರ್ಯಾಕ್ಟರ್ಗಳು. ಇದಕ್ಕೆ ನಿಮಗೆ ಸೂಟಬಲ್ ಆಗೋ ಅಂಥ ಲೈಟ್ ವೆಯ್ಟು ಹೆವಿ ಡ್ಯೂಟಿ ರೋಟೋವೇಟರ್ಸ್ ಬೇಕು. ಅಂದರೆ ನಿಮಗೆ ಎಫಿಷಿಯನ್ಸಿನೂ ಚೆನ್ನಾಗಿರ್ಬೇಕು, ಡ್ಯೂರಬಿಲಿಟಿನೂ ಕೂಡ ಜಾಸ್ತಿ ಇರಬೇಕು. ಆ ಥರದ ರೋಟೋವೇಟ್ರ್ ಕ್ವಾಲಿಟಿ ಇರಬೇಕು. ಆ ಕ್ವಾಲಿಟಿಗೆ ಕಂಪೇಟಬಲ್ ಈ ಕುಬೋಟಾ ಜೊತೆ ಕಂಪೇಟಬಲ್ ಆಗೋ ಅಂಥ ರೋಟೋವೇಟ್ರು ನಾವು ಮಾರ್ತಿದ್ದೀವಿ. ಇದು ನಾವು ಸಣ್ಣ ಗಾಡಿಗಳಿಗೆ 24, 27 HP 3.5 ಫೀಟ್ ರೋಟೋವೇಟ್ರ್ ಕೊಡ್ತಾಯಿದ್ದೀವಿ. ಮತ್ತು ಸಿಂಗಲ್ ಸ್ಪೀಡು. ಅದೇ ನಾವು 34 HP ಬಂದರೆ 4 ಅಡಿದು ರೋಟೋವೇಟ್ರು ಮತ್ತು 5 ಅಡಿ ರೋಟೋವೇಟ್ರು ವಿತ್ ಮಲ್ಟಿ ಸ್ಪೀಡ್ ಗೇರ್ ಬಾಕ್ಸ್ ರೋಟೋವೇಟ್ರು ಕೊಡ್ತಾಯಿದ್ದೀವಿ. 45 HP 55 HPಗೆ 5 ಅಡಿಯಿಂದ ಹಿಡಿದ್ಬಿಟ್ಟು 6 ಅಡಿ 7 ಅಡಿ ತನಕ ಕೊಡ್ತೀವಿ. ಎಲ್ಲ ಮಲ್ಟಿ ಸ್ಪೀಡ್ ಗೇರ್ ಬಾಕ್ಸ್ ಇರುತ್ತೆ. ನೀವು ಮಾರ್ಕೆಟಲ್ಲಿ ಹೋಗಿ ಕಂಪೇರ್ ಮಾಡಿ ನೋಡಿದಾಗ ನಮ್ಮಲ್ಲಿ ರೀಸನಬಲ್ ಕಾಸ್ಟಿಗೆ ಸಿಗುತ್ತೆ ಮತ್ತು ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ನಮ್ಮದು ಕೂಡ ಸರ್ವಿಸ್ ನಾವು ಇದ್ರದ್ದು ಕೂಡ ಸರ್ವಿಸ್ ಕೊಡ್ತೀವಿ. ಮತ್ತು ಬ್ಲೇಡ್ಸು ಇದಕ್ಕೆ ರಿಲೇಟೆಡ್ ಏನೇನು ಪಾರ್ಟ್ಸ್ ಇರುತ್ತಲ್ಲ ನಮ್ಮ ಹತ್ರನೇ ಸಿಗುತ್ತೆ. ನೀವು ಸ್ಪೇರ್ ಪಾರ್ಟ್ಸ್ ಸಮೇತ ಸಿಗುತ್ತೆ. ಸರ್ವಿಸು ಕೂಡ ನಾವೇ ಕೊಡ್ತೀವಿ. ಅಂದರೆ ಎಲ್ಲ ಒಂದೇ ಕಡೆ ನಿಮಗೆ ಇಂಪ್ಲಿಮೆಂಟೂ ಸಿಗ್ತಾಯಿದೆ, ಟ್ರ್ಯಾಕ್ಟರ್ನೂ ಸಿಗ್ತಾಯಿದೆ. ಈ ರೋಟೋವೇಟ್ರು ಕೂಡ ಇವತ್ತಿನ ಇಂಪಾರ್ಟೆಂಟ್ ಅಪ್ಲಿಕೇಶನ್. ಆ್ಯಕ್ಚುಲಿ ಇವತ್ತಿನ ಮಾಡರ್ನ್ ಅಗ್ರಿಕಲ್ಚರ್ಗೆ ಬೇಕಾಗಿರೋ ಅಂಥದ್ದು ಒಂದು ಇಂಪ್ಲಿಮೆಂಟು. ಇದರಲ್ಲಿ ರೋಟೋವೇಟ್ರಲ್ಲಿ ಏನಾಗುತ್ತೆ ಅಂದರೆ 4 ಕೆಲಸ ಒಂದೇ ಸಲ ಆಗುತ್ತೆ. ಅಂದರೆ ನೆಲ ಕಟ್ಟಾಗುತ್ತೆ, ಮಣ್ಣು ತಿರುವಾಕುತ್ತೆ, ಮತ್ತು ಮಣ್ಣನ್ನು ಮಿಕ್ಸ್ ಮಾಡುತ್ತೆ, ಮತ್ತು ಸೀಡ್ ಬೆಡ್ ಪ್ರಿಪೇರ್ ಆಗುತ್ತೆ. ಪ್ರಿಪರೇಷನ್ ಆಗಿಬಿಡುತ್ತೆ. ನೀವು ಇದು ಒಂದು ಸಲ ರೋಟೋವೇಟ್ರ್ ಹೊಡೆದ್ಮೇಲೆ ಮತ್ತೆ ಮಡಕೆ ಹೊಡೆಯೋದು, ಕುಂಟೆ ಹೊಡೆಯೋದು ಅವಶ್ಯಕತೆ ಇರೋಲ್ಲ ಆ ಥರ. ಹಾಗಾಗಿ ರೋಟೋವೇಟ್ರು ಕೂಡ ನಿಮಗೆ ಎಲ್ಲ HP ಸಣ್ಣ ಗಾಡಿಯಿಂದ ಹಿಡಿದ್ಬಿಟ್ಟು 21 HP ಇಂದ ಹಿಡಿದ್ಬಿಟ್ಟು 55 HP ತನಕನೂ ನಮ್ಮಲ್ಲೇ ಸಿಗ್ತವೆ. ನಿಮಗೆ ಸಿಂಗಲ್ ಸ್ಪೀಡು ಸಿಗುತ್ತೆ, ಮಲ್ಟಿ ಸ್ಪೀಡು ಸಿಗುತ್ತೆ. ಕೃಷಿ ಕಿಂಗ್ ಅಂತ ಹೇಳ್ಬಿಟ್ಟು ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ರೋಟೋವೇಟ್ರುಗಳು. ನಮ್ಮಲ್ಲಿ ಇವರು ಆಫ್ರಿಕನ್ ಕಂಟ್ರೀಸಿಗೆ, ಯುರೋಪ್, ಪಾರ್ಟ್ ಆಫ್ ಯುರೋಪಿಗೆಲ್ಲ ಕೂಡ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಈ ರೋಟೋವೇಟ್ರ್. ಸರ್, ಈ ಕುಬೋಟಾ ಟ್ಯಾಕ್ಟ್ರಿ ಬಗ್ಗೆ ಆಯಿತು, ಈ ರೋಟಾವೇಟ್ರಿ ಕೃಷಿ ಕಿಂಗ್ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ನಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.